ವೆಲ್ಕಮ್ ಬ್ಯಾಕ್ ಟು ದರ್ಕಾ ಟೈಲ್ಸ್. ನಾನು ಮಮತಾ ರಾಘವೇಂದ್ರ. ಇವತ್ತು ಬಿದಿರು ಕಡಲೆ ಸಾರು ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಬಿದಿರು ನೋಡಿ, ಈ ಥರ ನಾನು ಈ ಥರ ಎಲ್ಲ ಸಿಪ್ಪೆ ಎಲ್ಲ ತೆಗೆದು ಈ ಥರ ಮಾಡ್ಕೊಂಡಿದ್ದೀನಿ. ಈ ಥರ ಸಿಪ್ಪೆ ಫುಲ್ ತೆಗಿಬೇಕು. ಎಳೆದು ಏನಿದೆಯೋ ಅದನ್ನು ನಾವು ಹಾಕಬೇಕಾಗುತ್ತೆ. ಫುಲ್ ನೋಡಿ, ಈ ಥರ ನೀಟಾಗಿ ಬೀಡ್ಸ್ಕೊಂಡಿದ್ದೀನಿ. ಅದು ತುಂಬ ಚುಚ್ಚುತ್ತೆ ಆಗಿದೆ, ಅಷ್ಟು ಶಾರ್ಪ್ ಇರುತ್ತೆ ನೋಡಿ. ಈ ಥರ ಬಿಡಿಸ್ಕೊಂಡಿದ್ದೀನಿ. ಇದೆಲ್ಲ ನಾನು ನೈಟಲ್ಲೇ ಈ ಥರ ಎಲ್ಲ ಹೆಚ್ಕೊಂಡು ಬಿಡಿಸ್ಕೊಂಡು, ಮತ್ತು ಕಾಳುಗಳು ಯಾವ್ಯಾವ ಕಾಳು ಇದೆಯೋ ಇರೋ ಕಾಳೆಲ್ಲ ಹಾಕೊಂಬಿಡಿ. ಯಾವ್ಯಾವ್ದು ಕಡಲೆಕಾಳು, ಹೆಸ್ರು ಕಾಳು, ಬಟಾಣಿ, ಮತ್ತು ಯಾವ ಕಾಳು ಇದೆಯೋ ಎಲ್ಲ ಕಾಳು ಹಾಕೊಂಬಿಡಿ. ಎಲ್ಲ ಕಾಳು ರಾತ್ರಿನೇ ನೆನೆಸ್ಕೋಬೇಕು. ಇದನ್ನು ಚೆನ್ನಾಗಿ ನೀವು ತೊಳಿಬೇಕು. ಎಷ್ಟು ಒಂದು 10 ಸಲ ಆದರೂ ಸರಿ ತೊಳೆದು ಚೆನ್ನಾಗಿ ನೆನೆಸ್ಬೇಕು ನೋಡಿ. ಬೆಳಗ್ಗೆ ಹೀಗಿತ್ತು. ಈಗ ಕಾಳು ಮತ್ತು ಬಿದಿರು ಕಡಲೆ ಎರಡನ್ನೂ ನಾನು ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ಕುಕ್ಕರ್ಗೆ 1 ಸ್ಪೂನ್ ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ನಾನು ಫಸ್ಟ್ ಬೇಯಿಸ್ಕೊಂಡ್ಬಿಡ್ತಾ ಇದ್ದೀನಿ. ಇದು ವರ್ಷ ಸ್ವಲ್ಪ ಜಾಸ್ತಿ ಬೇಯಿಸ್ಕೋಬೇಕಾಗುತ್ತೆ, ಅದು ಗಟ್ಟಿ ಇರುತ್ತೆ. ಇದು ತರಕಾರಿ ಇಷ್ಟು ತೊಗೊಳ್ತಾ ಇದ್ದೀನಿ ಬರೀ ನಾನು. ದಂಟು ಸೊಪ್ಪು ಹಾಕ್ಕೊಂಡಿದ್ದೀನಿ. ನೀವು ದಂಟು ಸೊಪ್ಪಿಗೆ ಯಾವ್ದು ಹಾಕ್ಕೊಳ್ಳಿ. ಮತ್ತು ಒಂದು 5-6 ಥರ ತರಕಾರಿಗಳು ತೊಗೊಂಡಿದ್ದೀನಿ. ಇಷ್ಟು ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಒಂದ್ಸಲ ಅದು ಎರಡು ಬೇಯಿಸ್ಕೊಂಡ್ಮೇಲೆ ಆಮೇಲೆ ಇವೆಲ್ಲ ಹಾಕೋತಾ ಇದ್ದೀನಿ. ತರಕಾರಿಗಳನ್ನೆಲ್ಲ ಹಾಕಿ ಆಮೇಲೆ ಒಂದೇ ಒಂದು ಸೀಟಿ ಹೊಡ್ಸ್ಕೊತೀನಿ. ಸೊಪ್ಪು ಅದಕ್ಕೆ ಹಾಕೊಳ್ತಾ ಇದ್ದೀನಿ. ತುಂಬ ತರಕಾರಿ ಆಗುತ್ತೆ. ಬೇಳೆ ಸಹ ಹಾಕ್ಕೊಂಡಿದ್ದೀನಿ 1 ಕಪ್ಪಷ್ಟು. ಈಗ ನಾವು ಮಿಕ್ಸಿ ಹಾಕೊಳ್ಳೋಣ ಖಾರಕ್ಕೆ. ಈರುಳ್ಳಿ, ಕಾಯಿ ಮತ್ತು ಸಾಂಬಾರು ಪೌಡ್ರು ಇಷ್ಟು ನಾವು ಮಿಕ್ಸಿ ಹಾಕೊಳ್ತಾ ಇದ್ದೀನಿ. ಈಗ ಒಗ್ಗರಣೆ ಹಾಕೊಳ್ಳೋಣ. ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡು, ಸಾಸಿವೆ ಹಾಕ್ಕೊಂಡು, ಸ್ವಲ್ಪ ಈರುಳ್ಳಿ ಮತ್ತು ಕರಿಬೇವು ಹಾಕ್ಕೊಂಡು ನಾನು ಸ್ವಲ್ಪ ಬಾಡಿಸ್ಕೊಳ್ತಾ ಇದ್ದೀನಿ. ಇದು ಬೆಂದ ನಂತರ ಮಿಕ್ಸಿ ಏನು ಹಾಕ್ಕೊಂಡಿದ್ನೋ ಖಾರ, ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಸ್ವಲ್ಪ ಅದು ಚೆನ್ನಾಗಿ ಕುದ್ಮೇಲೆ ತರಕಾರಿ ಏನೆಲ್ಲ ಬೇಯಿಸ್ಕೊಂಡಿದ್ವೋ ಅಷ್ಟನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಸಾಂಬಾರು, ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇದು ತುಂಬ ರೇರ್ ಸಾರು, ವರ್ಷಕ್ಕೊಂದ್ಸಲ ತಿನ್ನಲೇಬೇಕು. ಇದು ದಯವಿಟ್ಟು ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ನೋಡಿ. ಕುದೀತಾ ಇದೆ, ಆಗಿದೆ. ನಾವು ಆಲ್ರೆಡಿ ಇದಕ್ಕೆ ಉಪ್ಪು ಹಾಕ್ಕೊಂಡಿರ್ತೀವಿ ನೋಡಿ. ಸ್ವಲ್ಪ ಕಡಿಮೆ ಇದೆ ಅಂದರೆ ಇನ್ನೂ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಇದಕ್ಕೆ ನಾವು ಕೊನೆಯಲ್ಲಿ ಸ್ವಲ್ಪ 1/4 ಗ್ಲಾಸಷ್ಟು ಹಾಲನ್ನ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಹೀಟ್ ಅಲ್ವಾ, ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಹಾಲು ಹಾಕ್ಕೊಳ್ತಾ ಇದ್ದೀನಿ. ಆಯಿತು ನೋಡಿ, ರೆಡಿ ಆಗಿದೆ. ರೆಡಿ ಟು ಸರ್ವ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಅಗೇನ್.